ಮತ್ತು ಟೆಕ್ನಿಷಿಯನ್ಸ್, ಕಲಾವಿದರಿಗೆ, ಕ್ರಿಯೇಟಿವ್ ಪೀಪಲ್ಗೆ ಆಪರ್ಚುನಿಟಿ ಸಿಗೋದೇ ರೇರ್. ಅದ್ರ ಮೇಲೆ ಒಂದು ಎಕ್ಸ್ಟ್ರಾವಗೆಂಟ್ ಪ್ಲ್ಯಾಟ್ಫಾರ್ಮ್ ಸಿಗೋದು ಅದು ಎರಡನೇ ಬ್ಲೆಸ್ಸಿಂಗು. ಸೊ ಅಮ್ಮ ಅವ್ರ ಮೂಲಕ, PA ಪ್ರೊಡಕ್ಷನ್ಸ್ ಮೂಲಕ ನಮಗೆ ಆಪರ್ಚುನಿಟಿ ಸಿಕ್ಕಿರೋದು ಒಂದು ಬ್ಲೆಸ್ಸಿಂಗು ಅಂತ ನಾವು ಅಂದ್ಕೊಂಡೆ ಕೆಲಸ ಮಾಡಿದ್ವಿ. ಎರಡನೇದು, ಕೆಲಸ ಆದಮೇಲೆ ಅದಕ್ಕೆ ಸಿಗೋ ಪ್ರತಿಫಲ, ಫ್ರೂಟ್ ಏನಿದೆ ಅದು ನಮಗಿನ್ನ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಎಲ್ಲರೂ ಸಾಂಗ್ಗಳನ್ನ ಇಷ್ಟಪಟ್ಟಿದ್ದೀರಾ, ಅದು ತುಂಬ ಖುಷಿಯಾಗಿದೆ. ಮೊದಲನೇ ಸಾಂಗ್ ಮುಂಗಾರು ಮಳೆ, ಅದು ನನ್ನ ಕಂಪೋಸಿಷನ್. ಹಾಗೆ ಇನ್ನೊಂದು ಸಾಂಗು, ಟೈಟಲ್ ಸಾಂಗ್ ಬತ್ತಲವಾಡಿ, ಅದು ಅಭಿನಂದನ್ ಅವರು ಕಂಪೋಸ್ ಮಾಡಿರೋದು, ವ್ಯಾಸರಾಜ್ ಅವರು ಆಡಿರೋದು. ಅದಕ್ಕೂ ಸಖತ್ತು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ಎಲ್ಲರೂ ಒಂದು ಸಿನಿಮಾ ನೋಡಿ ಹೀಗೆ ಗೆಲ್ಸ್ಕೊಡ್ಬೇಕು ಅಂತ ಕೇಳಿದ್ರು. ಅಮ್ಮನಿಗೆ ಇಲ್ಲಿದ್ದೇನೆ. ಥ್ಯಾಂಕ್ ಯು ಅಮ್ಮ. ಮತ್ತು ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸರ್. ವಿಕಾಸ್ ಹೇಳಿದಾಗೆ ನಿಜವಾಗ್ಲೂ ಎಲ್ಲರೂ ನಮಗೆ ಟೀಸರ್ಗೆ ಮತ್ತು ಸಾಂಗ್ಸ್ಗೆ ಕೊಟ್ಟಿದ್ದ ಪ್ರೀತಿ ಮತ್ತು ಅದಕ್ಕೆ ಬಂದಿರೋಂಥ ದೊಡ್ಡ ರೆಸ್ಪಾನ್ಸ್, ಒಂದು ದೊಡ್ಡ ಜವಾಬ್ದಾರಿನೇ. ಟ್ರೈಲರ್ಗೆ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು, ಏನು ಮಾಡಬೇಕು ಅಂತ. ಈವನ್ ಲಾಸ್ಟ್ ಮೂಮೆಂಟ್ ತನಕ ಕನ್ನಡ ಡೈರೆಕ್ಟರ್ ಸರ್ ಮಿಡ್ ನೈಟ್ 4 ಗಂಟೆ 4 ಗಂಟೆ ತನಕ ಕೂತ್ಕೊಂಡು ಕೆಲಸ ಮಾಡಿದಾಗಲೂ ಅಷ್ಟೇ ಟೆನ್ಷನ್ಸ್ ಇತ್ತು. ಒಟ್ಟಲ್ಲಿ ಅದಕ್ಕೊಂದು ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ ಹೇಳಕ್ಕೆ ತುಂಬ ಖುಷಿ ಇದೆ, ಅಷ್ಟೇ ಖುಷಿ ಇದೆ. 2-3 ವಿಚಾರ ಅಂದರೆ, ಒಂದು ಸ್ಕೋರ್ ಮಾಡಬೇಕಾದ್ರೆ ನನ್ನ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಲೇಬೇಕು. ಅವರು ಟೈಮಲ್ಲಿ ಸಿಕ್ಕಾಪಟ್ಟೆ ಪಂಚೂರ್ ಆಗಿರೋರು. ಅಭಿನಂದನ್, ನಾನು 9 ಗಂಟೆಗೆ ಬರ್ತೀನಿ ಸ್ಟುಡಿಯೋಗೆ ಅಂದರೆ 8:55 ಕರೆಕ್ಟಾಗಿ ಡೋರ್ ಬೆಲ್ ಆಗೋದು ಸ್ಟುಡಿಯೋ. ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ, ಅಷ್ಟೇ BGM ಕಂಪೋಸ್ ಮಾಡ್ತಾ ಇದ್ವಿ. ಜೊತೆಗೆ ದಿನಕ್ಕೆ ಎಷ್ಟೋ ಸಲ 1 ಸೀನ್ ಮಾಡಿದುಂಟು, ದಿನಕ್ಕೆ 2-3 ಸೀನ್ ಮಾಡಿದುಂಟು. ನೈಟ್ ಮುಗಿಸೋದ್ಮೇಲೆ ಒಂದೊಂದ್ಸರಿ 12 ಗಂಟೆ ತನಕ ಮಾಡಿದುಂಟು. ಪುನಃ ನೆಕ್ಸ್ಟ್ ಡೇ ಅಭಿನಂದನ್ 8 ಗಂಟೆ ಹತ್ರ ಪುನಃ 5 ಮಿನಿಟ್ಸ್ ಬ್ಯಾಕ್ ಸ್ಟುಡಿಯೋ ಕರೆಕ್ಟಾಗಿ ಅಂತ ಬಂದಿರೋರು. ಅದು ನಂಗೆ ಆ್ಯಕ್ಚುಲಿ ಒಂದು ಆ ಡಿಸಿಪ್ಲಿನ್ ನಂಗೆ ತುಂಬ ಇಷ್ಟ ಆಯಿತು ಸರ್. ಅದ್ರ ಜೊತೆಗೆ ಅವರ ಒಂದು ಟೇಸ್ಟ್ ಆಫ್ ಮ್ಯೂಸಿಕ್ ನಂಗೆ ತುಂಬ ಖುಷಿ ಆಯಿತು. ಇನ್ನೊಂದಷ್ಟು ಹೇಳ್ಬೇಕಂದ್ರೆ, ನನ್ನ ಟೆಕ್ನಿಷಿಯನ್ಸ್ ನನ್ನ ಜೊತೆ ಕೆಲಸ ಮಾಡಿದ್ರು, ನಾನು ತೆರೆಯಿಂದ ಕೆಲಸ ಮಾಡಿ ನನ್ನ ಜೊತೆ ನಮ್ಮಿಂದ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ನನ್ನ ಕಡೆಯಿಂದ ಥ್ಯಾಂಕ್ಫುಲ್. ನನ್ನ ಮಿಕ್ಸ್ ಇಂಜಿನಿಯರ್ ಸಂಜಯ್ ಅವರಲ್ಲಿ, ನನ್ನ ಬ್ಯಾಕ್ಗ್ರೌಂಡ್ ಸ್ಕೂಲಲ್ಲಿ ಕೆಲಸ ಮಾಡಿ ಎಲ್ಲ ಸಿಂಗರ್ಸ್, ಇನ್ಸ್ಟ್ರೂಮೆಂಟಲಿಸ್ಟ್, ಇಂಡಿಯಾದಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕೆಲಸ ಮಾಡುವಂಥ ಟಾಪೆಸ್ಟ್ ಮ್ಯೂಸಿಷಿಯನ್ಸ್ ಕೆಲಸ ಮಾಡಿರೋದಾಗಲಿ ಇದರಲ್ಲಿ. ಸೊ ಇದೆಲ್ಲ ನಮ್ಗೆ ತುಂಬ ಖುಷಿ ಇದೆ. ಅಷ್ಟಕ್ಕೂ ನಮಗೆ ಏನೇ ಮಾಡ್ತೀವಿ ಅನ್ನೋದು ಕೂಡ ಅಮ್ಮ ನಮಗೆ ಸಪೋರ್ಟ್ ಮಾಡಿಲ್ಲ, ಅದಕ್ಕೆ ಇಲ್ಲಪ್ಪ ಮಾಡಿರಿ ಅಂತ ಹೇಳಿದ ತುಂಬ ದೊಡ್ಡ ಖುಷಿ. ಬಿಕಾಸ್ ಆ ಎಕ್ಸ್ಪೋಜರ್ ನಾವು ಅಂದರೆ ಆಸ್ ಎ ಮ್ಯೂಸಿಷಿಯನ್ ಆಗಿ ನನಗೆ ಏನೋ ಒಂದು ಮ್ಯೂಸಿಕ್ ಬೇಕು ಅಂತ ಅದಕ್ಕೊಂದು ದೊಡ್ಡ ಸಹಕಾರ ಬೇಕಾಗತ್ತೆ, ಅದಕ್ಕೆ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಬೇಕಾಗುತ್ತೆ. ಅದಕ್ಕೆಲ್ಲದಕ್ಕೂ ಅಮ್ಮ ಸಹ ನಮಗೆ ಮಾಡಪ್ಪ ಆಯಿತು ಮಾಡಿ ಅಂತ ಮುಂದೆ ಕಳಿಸೋಕೆ ನಮ್ಗೆ ತುಂಬ ಖುಷಿ ಆಯಿತು. ಅದಕ್ಕೆ ಅಮ್ಮ ಥ್ಯಾಂಕ್ ಯು. ಜೊತೆಗೆ ನಾನು ಆ್ಯಕ್ಚುಲಿ ಟ್ರೈಲರ್ ಮಾಡ್ಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ದು ಪೃಥ್ವಿ ಸರ್ದು ಮತ್ತು ಗೋಪಾಲ್ ಸರ್ದು ಕಾಂಬಿನೇಷನ್. ಟ್ರೈಲರ್ ನೋಡಿದ್ಮೇಲೆ ಎಲ್ಲರೂ ಹೇಳ್ತಾರೆ, ಅದಕ್ಕೆ ತುಂಬ ಖುಷಿ ಇದೆ. ಸೊ ಥ್ಯಾಂಕ್ ಯು. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ವಾಲಿಟಿ ವೈಸ್, ಕಂಟೆಂಟ್ ವೈಸ್ ಎಲ್ಲನೂ ಸೂಪರ್ ಆಗಿದೆ. ಆ್ಯಂಡ್ ಆ್ಯಕ್ಟಿಂಗ್ ಅಂತೂ ಎಲ್ಲರೂ ತಿಂದಾಕಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ. ಥ್ಯಾಂಕ್ ಯು. ಟ್ರೈಲರ್ ಕಟ್ ಮಾಡುವಾಗ ನೀವು ಕೂಡ ತಿಂದು ಹಾಕಿದ್ದೀರಿ ಅಂತ ನಿಮ್ಮ ಟೀಮ್ ಅವರು ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಘರಾಜ್ ಅವರೇ. ಕುಮಾರ್ ಅವರೇ, ಹೇಗನ್ನಿಸ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಗೆ ಏನು ಇಷ್ಟ ಆಯಿತು? ಈಗ ಕ್ವಾಲಿಟಿಯಲ್ಲಾಗಲಿ ಮ್ಯೂಸಿಕಲ್ಲಾಗಲಿ ಎಲ್ಲೂ ಕೂಡ ಸಿನಿಮಾ ತಂಡ ಕಾಂಪ್ರಮೈಸ್ ಮಾಡಿಲ್ಲ. ಸೊ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಜ್ ಸರ್ ತುಂಬ ಥ್ಯಾಂಕ್ ಯು. ನನಗೂ ಮಾತಾಡೋಕ್ಕೆ ಬರಲ್ಲ. ಅಮ್ಮ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾವು 2-3 ಇಯರ್ಸಿಂದ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ರಾಜ್ ಸರ್ ನಾವೆಲ್ಲ. ಈ ಕಾನ್ಸೆಪ್ಟ್ ಬಂದಾಗ ಒಂದೊಂದು ಡಿಫ್ರೆಂಟಾಗಿ ಮಾಡಬೇಕಂತ ಸುಮಾರು ಪ್ರಯತ್ನಗಳು ಮಾಡ್ತಿದ್ವಿ. ಮೋಷನ್ ಪೋಸ್ಟರ್ಸು, ಲೋಗೋ ಆ್ಯನಿಮೇಷನ್ಸ್ ಅವೆಲ್ಲ ತುಂಬ ಕ್ರಿಯೇಟಿವ್ ಆಗಿ ಅವರು ಐಡಿಯಾಸ್ ಕೊಡ್ತಿದ್ರು. ಅವ್ರ ಜೊತೆಗೆ ಟ್ರಾವೆಲ್ ಮಾಡಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಇನ್ನೊಂದು ವಿಷಯ ಏನಂದರೆ ಪ್ರೊಡಕ್ಷನ್ ಅವಸ್ಥೆ ಗೊತ್ತಿರಲಿಲ್ಲ ನಮಗೆ. ಬಂದು ನಂಗೆ ಹೆಂಗೆ ಬೇಕು ಹಂಗೆ ಬೇಕಂತೆಲ್ಲ ತಗೊಳ್ಳೋರು ಕೇಳಿ ನಾವು ಏನೋ ಒಂದು ಮಾಡಿಕೊಡ್ತಾ ಇದ್ದೀವಿ, ನಿಮ್ಗೆ ಗೊತ್ತಿಲ್ಲ ಬೇರೆ ರೇಂಜ್ಗೆ ಹೋಗುತ್ತೆ, ನೀವು ಟ್ರೈ ಮಾಡಿ ಅಂತಿದ್ರು. ಲಾಸ್ಟ್ ಮೂಮೆಂಟ್ ಅಮ್ಮ ಹತ್ರ ಕರ್ಕೊಂಡೋಗಿದ್ರು. ಆವಾಗ ನಾವು ಸರ್ಪ್ರೈಸ್ ಆಗಿ ಅಲ್ಲಿಂದ ಔಟ್ಪುಟ್ಸೇ ಬೇರೆ ರೇಂಜಿಗೆ ಬಂತು ನಮ್ದಂತ ನಾವು ಭಾವಿಸ್ತಿದ್ವಿ. ಸೊ ಹಾಗಾಗಿ ನಾವು ರಾಜ್ ಸರ್ ತುಂಬ ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಮೂವಿ ನೋಡಿದ್ದೀನಿ, ಸಕ್ಕತ್ತಾಗಿ ಬಂದಿದೆ. ತುಂಬ ಥ್ಯಾಂಕ್ ಯು. ಚೆನ್ನಾಗಿದೆ ನೋಡಿ ನೀವು. ಬೆಸ್ಟ್ ಸೀನ್ ಅಂತ ಯಾವ್ದಾದ್ರು ಅಥವಾ ತುಂಬಾ ಕಷ್ಟ ಏನಾದ್ರು ಆಗಿರೋದು? ಇದೆ ಬೈಕ್ ಸ್ಟಾರ್ಟ್ ಇದೆ ನನಗೆ, ಅದು ತುಂಬಾ ರೋಪಲ್ಲ ಯೂಸ್ ಮಾಡಿದ್ದೀವಿ. ರಿಸ್ಕ್ ಇದೆ ಅದು ಶಾರ್ಟು. ಥಿಯೇಟರ್ ನೋಡಿದಾಗ ಚೆನ್ನಾಗಿರುತ್ತೆ ಅಷ್ಟೇ. ಯಾವ್ದಾದ್ರು ಫ್ಲಿಪ್ ಏನಾದ್ರು ಮಾಡ್ತೀರಾ ಸುಮ್ಮನೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸಾಗರ್. ಆಲ್ ದ ವೆರಿ ಬೆಸ್ಟ್.
ನಮ್ಮ ಕೊತ್ತಲವಾಡಿ ಮೂಲಕ ನಿಮಗೆ ಮತ್ತಷ್ಟು ಅವಕಾಶ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದೇ ಥರ ಇದೆ. ಏಕೆ ಈ ಥರ ಆಗಿದೆ ಅಂತಂದರೆ ನಮ್ಮ ಡೈರೆಕ್ಟ್ರಿಗೆ ಕೂಡ ಒಂದು ರೈಟಿಂಗ್ ಟೇಸ್ಟ್ ಇತ್ತು. ಎಷ್ಟೊಂದು ಸರ್ತಿ ಬರೆದಿದ್ದು ಬೇರೆ ಆಗಿರುತ್ತೆ, ಮತ್ತು ಬದಲಾಯಿಸ್ಬಿಟ್ಟು ಇನ್ನೊಂದು ಏನಾಗ್ಬಿಡುತ್ತೆ. ಆ ಥರದ್ದೇನೂ ಆಗಿಲ್ಲ. ಇವು ನೋಡ್ಬೋದು ನೀವು, ಮಾಸ್ ಡೈಲಾಗ್ ಆಗಲಿ, ಎಮೋಷನ್ ಡೈಲಾಗ್ ಆಗಲಿ ಅಷ್ಟು ಇಂಟೆನ್ಸಿಟಿಯಲ್ಲಿ ಬಂದಿದೆ. ಆ ವಿಚಾರದಲ್ಲಿ ನನಗೆ ತುಂಬ ಖುಷಿ. ಈ ಥರ ಆಗಬೇಕು ಅಂದರೆ ಅದಕ್ಕೆ ಕಾರಣ ಪ್ರೊಡಕ್ಷನ್ ಹೌಸ್ ಕೂಡ, ಮತ್ತು ಜೊತೆಗೆ ಎಲ್ಲ ಟೆಕ್ನಿಷಿಯನ್ಸ್ 100% ಕೆಲಸ ಮಾಡಿರೋದಕ್ಕೆ, ರೆಕಾರ್ಡಿಂಗ್ ಆಗಲಿ ಮತ್ತೊಂದಾಗಲಿ, ಮತ್ತು ಎಲ್ಲ ಆರ್ಟಿಸ್ಟು, ಆ ಟೈಮಿಂಗ್ ಇರೋ ಆರ್ಟಿಸ್ಟು, ಪರ್ಫಾರ್ಮೆನ್ಸ್ ಇರೋಂಥ ಆರ್ಟಿಸ್ಟ್ ಮಾಡಿರೋದಕ್ಕೆ ಇಷ್ಟು ಒಳ್ಳೆ ಔಟ್ಪುಟ್ ಬಂದಿದೆ. ಇನ್ನು ಎರಡನೇ ವಿಚಾರ ಹೇಳಬೇಕು ಅಂದರೆ, ಎಷ್ಟೊಂದು ಸರ್ತಿ ಬರಿತೀವಿ, ಎಲ್ಲರೂ ಚೆನ್ನಾಗೂ ಕೆಲಸ ಮಾಡಿರ್ತೀವಿ, ಆದರೆ ಜನರಿಗೆ ತಲುಪೋ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡೋಗ್ಬಿಡ್ತೀವಿ. ಬಟ್ ಈ ಸಿನಿಮಾದಲ್ಲಿ ಟೀಸರ್ ರಿಲೀಸ್ ಆದಾಗಿಂದನೂ ಇಲ್ಲಿವರೆಗೂ ಎಲ್ಲೇ ಹೋದ್ರೂ ಎಲ್ಲರೂ ಕೇಳ್ತಿದ್ದಾರೆ, ಎಲ್ರಿಗೂ ಗೊತ್ತಾಗಿದೆ ಈ ಥರದೊಂದು ಸಿನಿಮಾ ಆಗ್ತಿದೆ ಅನ್ನೋದು ಗೊತ್ತಾಗಿದೆ, ಎಲ್ರಿಗೂ ರೀಚ್ ಆಗಿದೆ. ಅದು ಖುಷಿ ವಿಚಾರ. ಇದಾದ ನಂತರ ಇನ್ನೇನು ರಿಲೀಸ್ ಆಗ್ತಿದೆ, ಇದು ಜನರಿಗೆ ಬಿಟ್ಟಿದ್ದು. ಖಂಡಿತವಾಗಿಯೂ ಇದು ಇಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಯಾಕೆಂದರೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಸೋಲೋದಿಲ್ಲ. ಉದ್ದೇಶಗಳು ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ಅದಕ್ಕೆ ಪೂರಕವಾಗಿ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಇದೆ. ಎಲ್ಲ ಒಂದು ಕಂಪ್ಲೀಟ್ ಎಫರ್ಟ್ ಆಗಿರೋದ್ರಿಂದ ಇದು ಗೆಲ್ಲುತ್ತೆ ಅನ್ನೋದು ನನ್ನ ಒಂದು ಭರವಸೆ. ತುಂಬ ಖುಷಿ ಇದೆ. ಪಾ ಪ್ರೊಡಕ್ಷನ್ನ ಮೊದಲನೆಯ ಸಿನಿಮಾಗೆ ನಾನು ಒಂದು ಭಾಗ ಆಗಿದ್ದೀನಿ. ನನ್ನನ್ನು ಭಾಗ ಮಾಡಿದ್ದಕ್ಕೆ ಅಮ್ಮಂಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹಿಟ್ಟಾಗಿ ಮೊದಲನೇ ನಿರ್ದೇಶಕರಿಗೆ ಹೇಗೆ ಅವಕಾಶ ಕೊಟ್ಟಿದ್ದರು, ನಂತರದ ಕಲಾವಿದರಿಗೆ ಹೇಗೆ ಅವಕಾಶ ಕೊಟ್ಟಿದ್ದರು, ಮುಂದೆ ಹಂಗಾಗಲಿ ಅನ್ನೋದು ನನ್ನ ಹಾರೈಕೆ. ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಮ್ಮ. ಹಾಗೆ ನಾನು ಈ ಥರದ ಪಾತ್ರನ ಮಾಡ್ತೀನಿ ಅಥವಾ ಇನ್ನು ಕುಣಿಯೋದು ಸ್ವಲ್ಪ ನನಗೆ ಒಂಚೂರು ಮುಜುಗರ, ಆ ಥರದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ತಂಡ, ಇಡೀ ನಿರ್ದೇಶಕರ ತಂಡ, ಹಾಗೆ DOP ಕಾರ್ತಿಕ್ ಅವರು, ಅಭಿನಂದನ್ ಕಶ್ಯಪ್, ವಿಕಾಸ್ ವಸಿಷ್ಠ ಅವರು, ಆಮೇಲೆ ನಾವೇನೇ ಮಾಡಿದ್ರು ಅದನ್ನು ನಾವೇನು ಮಾತಾಡಿದ್ರು ಅದು ಡೈಲಾಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಘು ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆ್ಯಕ್ಟ್ರಸ್ಸು ರಾಜೇಶ್ ನಟರಂಗ ಸರ್ ಇದ್ದಾರೆ, ನಾನು ತುಂಬ ಇಷ್ಟಪಡುವ ನಟ ರಘು ರಾಮಕೊಪ್ಪ, ತುಂಬ ಜನ ಇದ್ದಾರೆ. ಈಗ ಆಗಲೇ ಹೇಳ್ತಾಯಿದ್ರು ಶಮೀರಾ ಅವರು, ಕಾವ್ಯ ಮತ್ತು ಪೃಥ್ವಿ ಅವ್ರ ಕೆಮಿಸ್ಟ್ರಿ. ಈ ಪಿಕ್ಚರಲ್ಲಿ ನಂದು ಪೃಥ್ವಿ ಅವ್ರದ್ದು ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ. ಸೊ ಪೃಥ್ವಿ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮಿಬ್ಬರು ನಾವೇನೋ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾವ್ಯ ಅವರ ಆಶೀರ್ವಾದ ಭಾಳ ನನಗೆ ಮುಖ್ಯ ಆಗಿದೆ. ಸೊ ಕಾವ್ಯ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹೆಚ್ಚು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ, ಎಲ್ಲರೂ ಕೇಳ್ತಾ ಇದ್ದಾರೆ. ನಾನು ಮೊನ್ನೆ ನನ್ನ ಮಗನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಕೇಳ್ತಾಯಿದ್ರು ನೀವು ಯಶ್ ಅವ್ರ ತಾಯಿಯವ್ರ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ ಅಂತ. ಸೊ ಅದು ಪಬ್ಲಿಸಿಟಿ ಆಗ್ತಾ ಇದೆ ಅನ್ನೋದಕ್ಕೆ ಅದೇ ಒಂದು ಇದು. ಇನ್ನೂ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ನಮಗೆ ಅತ್ಯಗತ್ಯ. ನೀವು ಇಷ್ಟು ಜನ ಬಂದಿದ್ದೀರ, ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೆ ಪ್ರತಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಶಮೀರಾ ಅವರಾಗಲಿ ಅಥವಾ ಅನುಶ್ರೀ ಮೇಡಮ್ ಆಗಲಿ ಅದು ತಮ್ಮದೇ ಸಿನಿಮಾ ಅಂದ್ಕೊಂಡು ಅವರು ಅದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಅಷ್ಟೇ ಕೆಲಸನ ಆನೆಸ್ಟಾಗಿ ಮಾಡ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿದ್ದಕ್ಕಾಗಿದೆ, ಟ್ರೈ ಮಾಡಿದ್ದೀನಿ, ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. I really like to thank ನಮ್ಮ ಡೈರೆಕ್ಟರ್ ಶ್ರೀರಾಜ್ sir and ಅಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಪುಷ್ಪ ಮ್ಯಾಮ್ಗೆ and to all my co-stars. ಈಗ ಯೂಶಲಿ ಡಿರೆಕ್ಟರ್ಸ್ ಎಲ್ಲ ಏನಾದರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಡ್ತಿದ್ದಾರೆ ಅನ್ನೋದು ನನ್ನ ಥಾಟ್ ಆಗಿತ್ತು. ಬಟ್ ಶ್ರೀರಾಜ್ ಸರ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ತುಂಬ ಒಳ್ಳೆ ಔಟ್ಪುಟ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ. ಆ್ಯಂಡ್
ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಅವ್ರಿಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೆ, ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಸೆಟ್ಟಲ್ಲಿ. ಅಂದರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನ ಬಿಟ್ಟರೆ. ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು. ಹಿಂಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದೀರಾ, ಅದು ಹೇಗಿತ್ತು, ಇದು ಹೇಗಿತ್ತು, ಏನು ರೆಫರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ. ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ರು ಬಂದು ಡೈಲಿ ನಾನು ಆಶೀರ್ವಾದ ತಗೊಂಡೆ ಆ್ಯಕ್ಟ್ ಮಾಡ್ತಿದ್ದು. ಸೊ ಹಾಗಾಗಿ ಔಟ್ಪುಟ್ ಆ ಥರ ಬಂದಿದೆ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ತಗೊತೀನಿ. ಮೇಲೆ ಇವಾಗ ಹೋಗ್ತಾ ತೊಗೊಂಡು ಹೋಗ್ತೀನಿ, ಸೊ ದ್ಯಾಟ್ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ. ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ್ಮೇಲೆ, ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನೋಡಿರೋ ಪುಷ್ಪಮ್ಮ, ಶಿ ಈಸ್ ವೆರಿ ಸ್ವೀಟ್. ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ ಎಲ್ರಿಗೂ. ಏನಿದೆ ಅದನ್ನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಸೊ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ನಾನು ಅವ್ರು ನೋಡಿ ಕಲ್ತಿದ್ದೀನಿ. ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಆಪರ್ಚುನಿಟಿ ಕೊಟ್ಟಿಲ್ಲ, ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತಿಗೆ ಇರೋಕ್ಕಾಗ್ತಿರ್ಲಿಲ್ಲ. ಸೊ ಥ್ಯಾಂಕ್ಸ್ ಎಲ್ರಿಗೂ, ಟು ದ ಎಂಟೈರ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲ, ಟೆಕ್ನಿಕಲ್ ಟೀಮ್ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಅದ್ರ ಬಗ್ಗೆ ಅಂದರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗಲೂ ಸರ್ ಹೇಳ್ತಾರೆ, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡುಗಿ ಥರನೇ ಕಾಣಿಸ್ತಾ ಇದ್ದೀರಾ ನೀವು ಅಂತ. ಏನು ಟ್ರಾನ್ಸ್ಫಾರ್ಮೇಷನ್ ಟೈಮ್ ಬೇಕಾಗಿರಲಿಲ್ಲ ಸರ್, ಹಾಗೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯ್ತು. ನಾನು August 1 ಕಾಯ್ತಾ ಇದ್ದೀನಿ ಯಾವಾಗ ಆಗತ್ತೆ ಅಂತ. ಈಗಾಗಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸ್ ಇಂದ. ಅಂದರೆ ನನಗೆ ಪರ್ಸ್ನಲಿ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮೇಕಿಂಗ್ ತುಂಬ ಚೆನ್ನಾಗಿದೆ, ಇಟ್ಸ್ ವೆರಿ ಗುಡ್ ಅಂತ. ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟ. ಆ್ಯಕ್ಚುಲಿ ನನಗಂತೂ ಟ್ರೈಲರ್ ನೋಡ್ಬೇಕಾದ್ರೆ ಗೂಸ್ ಬಂಪ್ಸ್ ಬಂತು. ತುಂಬ ಚೆನ್ನಾಗಿದೆ ಸಿನಿಮಾನು, ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೋತಿದ್ದೀನಿ. ಹೌದು, ಅದೇ ಸರ್ ಹೇಳ್ದಂಗೆ ಇವಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಹೇಗೆ ಅದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಓಕೆ ನಾನು ಅದನ್ನು ರಿಯಾಕ್ಟ್ ಮಾಡಬೇಕು ಅಥವಾ ಅದೇ ರೀತಿ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಖಂಡಿತ ಫಸ್ಟ್ ಇನಿಷಿಯಲಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಇಬ್ಬರ ಜೊತೆ ಮಾಡುವಾಗ. ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದಾಗ ತುಂಬ ಭಯ ಇತ್ತು, ಹೇಗೆ ಮಾಡ್ತಿರೋ ಏನೋ ಸಿನಿಮಾ ಫಸ್ಟ್ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋದು ತುಂಬ ಭಯ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಇಬ್ಬರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ. ಸೊ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ವಾವ್, ನನಗೆ 20 ಪುಟ ಲಿಸ್ಟ್ ಕೊಟ್ಟಿದ್ರು ಅವ್ರು 2 ಲೈನ್ ಮಾತಾಡಿದ್ದಾರೆ. ಎಸ್, ನಿಮಗೆ ಈಗ ಕಲಾವಿದರಲ್ಲಿ ಅವಿನಾಶ್ ಸರ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಅವರಿಂದ ಹಿಡಿದು ಕೆಲವೊಂದು ಹೊಸ ಪ್ರತಿಭೆಗಳ ಜೊತೆಗೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಹಾಗೂ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ದೀರಿ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿರ್ಮಾಪಕರ ಜೊತೆಗೆ ಕೂಡ? ಇಲ್ಲ, ಆ್ಯಕ್ಚುಲಿ ಪೃಥ್ವಿ ಸರ್ ನನಗೆ ಮೊದಲಿಂದನೂ ಪರಿಚಯ ಇದ್ದರು. ಅದಾದಮೇಲೆ ನಾನು ಅವ್ರ ಕತೆ ಹೇಳಿದ್ಮೇಲೆ ಪೃಥ್ವಿ ಸರ್ ಒಪ್ಕೊಂಡು ಗೋಪಾಲ್ ಸರ್ ಬಂದರು, ಅವಿನಾಶ್ ಸರ್ ಬಂದರು, ರಾಜೇಶ್ ಸರ್ ಬಂದರು. ಅಂದರೆ ನನಗೆ ಆ ಥರ ಕಷ್ಟ ಅಂತ ಏನೂ ಆಗಿಲ್ಲ. ಏನಂದರೆ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಪುಷ್ ಮಾಡ್ಕೊಂಡು ಕರ್ಕೊಬಂದು ಇವತ್ತು ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ. ಅಂದರೆ ಸರ್ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಈಗ ಒಬ್ಬ ನಿರ್ದೇಶಕನ ಕನಸಿಗೆ ಮೊದಲಿಗೆ ಜೊತೆಯಾಗೋರೆ ಒಬ್ರು ನಿರ್ಮಾಪಕರು. ಕೊತ್ತಲವಾಡಿ ಹಾಡುಗಳು ಟ್ರೈಲರ್ ಏನೇ ನೋಡಿದ್ರು ಕೂಡ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. PA ಪ್ರೊಡಕ್ಷನ್ಸ್ ಹೇಗೆ ನಿಮ್ಮ ಜೊತೆಯಾಗಿ ಬೆನ್ನಿಗೆ ಬಿಡ್ತು ಅಂತ? ಇಲ್ಲ, ಆ್ಯಕ್ಚುಲಿ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ, ಈ ಕತೆ ಶುರು ಆದಾಗ ಸೊ ನಾನು ಅಮ್ಮ ಇಬ್ಬರೇ ಡಿಸ್ಕಸ್ ಮಾಡಿದ್ದು. ಅದಾದಮೇಲೆ ಒಬ್ಬೊಬ್ರು ಟೆಕ್ನಿಕಲ್ ಟೀಮ್ಸ್ ಎಲ್ಲ ಆ್ಯಡ್ ಮಾಡ್ಕೋತಾ ಹೋದ್ವಿ. ನಾನು ಪ್ರತಿ ಹಂತದಲ್ಲೂ ಏನಾದರೂ ಬೇಕು ಅಂತಂದರೆ ಅಮ್ಮನ ಹತ್ರ ಹೇಳಿದಾಗ ಕಾಂಪ್ರಮೈಸ್ ಆಗಬೇಡಪ್ಪ, ನಿಂಗೆ ಏನು ಬೇಕು ನೀನು ತಗೋ, ನೀನು ಮಾಡು ಅನ್ನೋದು. ಸೊ ಇವತ್ತು ಇದಕ್ಕೆಲ್ಲ ಏನು ನೀವು ಕ್ವಾಲಿಟಿ ನೋಡ್ತಾ ಇದ್ದೀರಾ, ಕಂಟೆಂಟ್ ನೋಡ್ತಾ ಇದ್ದೀರಾ, ಇದಕ್ಕೆಲ್ಲ ಮೇಜರ್ ಕಾರಣ ಅಮ್ಮನೇ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ಮಾಪಕರು ಬಂದಿರೋದು ಒಂದು ಖುಷಿಯಾದ ವಿಚಾರ. ಏನಕ್ಕೆ ಅಂತಂದರೆ ನನ್ನನ್ನು ಗುರುತಿಸಿ ಕೆಲಸ ಕೊಟ್ಟಿದ್ದಾರೆ. ನನ್ನಂಥ ಇನ್ನೊಂದಷ್ಟು ನಿರ್ದೇಶಕರು ಈ PA ಪ್ರೊಡಕ್ಷನ್ಸಲ್ಲಿ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಹಂಗಾಗಿ ಅಮ್ಮ, ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಶ್ರೀರಾಜ್ ಅವರೇ, ಅಂಡ್ ಆಲ್ ದ ವೆರಿ ಬೆಸ್ಟ್. ನಮಗೆ ಥ್ಯಾಂಕ್ ಯು. ಅಂದಂಗೆ ನಮ್ಮ ಕ್ಯಾಮ್ರಾಮನ್ ಅವರು ಚೆನ್ನೈಲಿದ್ದಾರೆ, ಎಡಿಟರು UK ಇದ್ದಾರೆ. ಎಲ್ಲರೂ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ.
ಇದಾದ್ಮೇಲೆ ನಮ್ಮ ಪೋಸ್ಟರ್ ಡಿಸೈನ್ ಮಾಡಿರೋರು ದಿನೇಶ್ ಅಶೋಕ್ ಅಂತ, ಅವರು ಚೆನ್ನೈಯಲ್ಲೇ ಇದ್ದಾರೆ. ಸೊ ಅವ್ರು ಯಾರು ಇಲ್ಲಿ ಬರೋಕ್ಕಾಗಿಲ್ಲ, ಅವ್ರಿಗೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಅಭಿನಂದನ್ ಅಂಡ್ ವಿಕಾಸ್ ಇದ್ದಾರೆ, ಫೈಟ್ ಮಾಸ್ಟರ್ ಸಾಗರ್ ಅವರು ಇದ್ದಾರೆ. ಮಾಸ್ಟರ್ ಥ್ಯಾಂಕ್ ಯು, ಅಭಿನಂದನ್ ಥ್ಯಾಂಕ್ ಯು, ರಘುನಡಿ ಸರ್ ನೀವು ಬರ್ದಿರೋ ಅದ್ಭುತ ಡೈಲಾಗ್ಸ್ ಇಂದ ಇವತ್ತು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಘರಾಜ್ ನೀವು ಬಂದು ಟ್ರೈಲರ್ ಕಟ್ ಮಾಡಿಕೊಟ್ರಿ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮೇಘರಾಜ್. ಬಂದು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಅವರೆಲ್ಲ ನನಗೆ ನಿನ್ನೆ ಎಲ್ಲ ಫೋನ್ ಅಣ್ಣ ಎಷ್ಟೊತ್ತಿಗೆ ಬರ್ತೀರಾ ಸರ್, ಎಷ್ಟೊತ್ತಿಗೆ ಬರ್ತೀರಾ ಅಂತ. ಅಂದರೆ ತುಂಬ ಏನಂತಾರೆ ಮುಗ್ಧ ಮನಸ್ಸಿನ ಜನಗಳು ಸರ್ ಅಲ್ಲಿರೋದು. ಹಂಗಾಗಿ ನಾನು ಇಲ್ಲಿಂದ ಕೊತ್ತಲವಾಡಿ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇಲ್ಲ, ಆ್ಯಕ್ಚುಲಿ ಏನಂದರೆ ನಾನು ಕತೆ ಬರ್ಕೊಂಡಾಗ ಟೈಟ್ಲು ಇಟ್ಟಿರಲಿಲ್ಲ. ಸೊ ಹೋಗ್ತಾ ನಾವು ಕೊತ್ತಲವಾಡಿ ಅನ್ನೋ ಊರಲ್ಲಿ ನಾವು ಶೂಟ್ ಮಾಡಿದ್ರಿಂದ ಆ ಟೈಟ್ಲ್ ನಮ್ಗೆ ಸೂಕ್ತ ಅನ್ನಿಸ್ತು, ಹಂಗಾಗಿ ಅದು ಇಟ್ಕೊಂಡಿದ್ದೀವಿ ಸರ್. ಇಲ್ಲ ಸರ್, ಥ್ಯಾಂಕ್ ಯು ಸರ್. ಸರ್ ಇಲ್ಲ ಸರ್, ಅಂದರೆ ನಾನು ಯಾವತ್ತೂ ಮೀಟ್ ಮಾಡಿಲ್ಲ ಸರ್ನ, ಸೊ ಹಂಗಾಗಿ ಸುಮ್ಮನೆ ಗೊತ್ತಿಲ್ಲದೆ ಮಾತಾಡ್ಬಾರ್ದಲ್ಲ ಸರ್, ಅದೇನಷ್ಟೇ. ಎಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗ್ಬೇಕಿತ್ತು, ಅದು ಬಟ್ ಒಂದು ಆರ್ಭಟ ಇಲ್ಲ, ತುಂಬಾ ಸೈಲೆಂಟ್ ಇದ್ದಿತ್ತು. ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇರ್ತಾ ಇತ್ತು, ಶಾರ್ಟ್ ತೆಗಿತಾ ಇದ್ರು. ನಾನು ಏನ್ ತೆಗಿತಾ ಇದ್ದಾರೆ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಆದೆ. ಅದ್ಭುತವಾದ ವಿಜುವಲ್ಸ್. ಟ್ರೈಲರ್ ಏನ್ ನೋಡಿದ್ರು ಸಿನಿಮಾದುದ್ದಕ್ಕೂ ಪ್ರತಿ ಶಾರ್ಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವ್ರು ತೆಗೆದಿದ್ದಾರೆ. ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು. ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ. ಅಂಡ್ ರಘು ನಿಡುವಲ್ಲಿ ಸರ್, ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ ಥರ ಇರುತ್ತೆ. ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗೆ ಅವರು ಬರೆದಿದ್ದಾರೆ. ಖುಷಿ ಇದೆ. ನನಗೆ ಬಹಳ ಭಯ ಆಯಿತು, ನಾನು ಕರಾವಳಿ ಭಾಗದವನು, ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಆಯಿತು. ಬಟ್ ಅವರ ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತಾನಾಗೆ ನನ್ನ ಬಾಯಲ್ಲಿ ಬಂದ್ಬಿಡ್ತು. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ. ಆ್ಯಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೆಯೇ ಅಭಿನಂದನ್ ಇಬ್ಬರು ನಮ್ಮ ಚಿತ್ರದ ನಿಜವಾಗ್ಲೂ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಡುಗಳು ಈಗಲೂ ಬಹಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂಥ ಸ್ನೇಹಿತ ಅವರು. ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೆಲಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ನನಗೆ ಆ್ಯಕ್ಷನ್ ಅಂದರೆ ಭಾಳ ಇಷ್ಟ, ಬಟ್ ದಿಯಾ ಆದಮೇಲೆ ಒಂದು ರೀತಿಯಲ್ಲಿ ಟಚ್ಚೇ ಹೋಗಿತ್ತು, ಬರೀ ಲವ್ ಮಾಡೋದೇ ಆಯಿತು. ಸೊ ಈ ಸಿನಿಮಾದಲ್ಲಿ ನನಗೆ ಆ್ಯಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆ್ಯಂಡ್ ಸಾಗರ್ ಸರ್ ಜೊತೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ. ಒಂದು ಒಳ್ಳೆ ಸ್ನೇಹಿತ ಆದರೂ ಬಹಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾ ಇದ್ವಿ. ನಾನು ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲೂ ಕೂಡ ಅವರೇ ಸ್ಟಂಟ್ ಕೊರಿಯೋಗ್ರಾಫರ್. ಆ್ಯಂಡ್ ತುಂಬ ಎಕ್ಸೈಟ್ ಆಗಿರುವಂಥ ವಿಚಾರ ಈ ಸಿನಿಮಾದಲ್ಲಿ ನನಗೆ. ನೋ ಅಫೆನ್ಸ್ ಟು ಕಾವ್ಯ ಅವರು ಹೀರೋನ್ ಅಂತ ನನಗೆ ಆಮೇಲೆ ಗೊತ್ತಾಗಿತ್ತು. ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್. ನಾನು ಮನಸಾರೆ ಅವ್ರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಮನಸಾರೆ ನಾನು ಬಹಳ ದೊಡ್ಡ ಫ್ಯಾನ್, ತುಂಬಾ ದೊಡ್ಡ ಫ್ಯಾನ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ ಅಭಿನಯದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿ. ಅವ್ರು ಮಾತಾಡೋದೆಲ್ಲ ಕಡಿಮೆ, ಪ್ರೋಗ್ರಾಮ್ ಹೋಗೋದು ಕಡಿಮೆ, ಇಂಟರ್ವ್ಯೂ ಹೋಗೋದು ಕಡಿಮೆ, ಬಟ್ ಅವರ ಅಭಿನಯ, ಅವರ ಕಣ್ಣುಗಳು, ಅವರ ವಾಯ್ಸ್, ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ. ಅಂತಹ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗ ಸಿಕ್ಕಿರೋದು ನನಗೆ ಬಹಳ ಹೆಮ್ಮೆ ಇದೆ ಸರ್. ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ. ಅವ್ರು ಇದ್ದಾರೆ ಅಂತ ಹೇಳಿದಾಗಲೇ ನಮ್ಮೊಂಥರ ಸೀನ್ಗಳು, ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ. ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು, ಆ ಅವಕಾಶ ನನಗೆ ಸಿಗಬೇಕು ಅನ್ನೋದು ನನ್ನ ಆಶಯ. ರಾಜೇಶ್ ನಟರಂಗ್ ಸರ್ ಆಗಿರಲಿ, ರಾಘು ರಮಣಕೊಪ್ಪ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ಬಾಲ್ ರಾಜವಾಡಿ ಸರ್, ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಕಾವ್ಯ ಈ ಸಿನಿಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಶ್ರದ್ಧೆ ಇರುವಂತಹ ನಟಿ ಅವರು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ 2-3 ಸೀನಲ್ಲಿ ನಾನು ಅದು ಮೆನ್ಷನ್ ಮಾಡಿದ್ದು ಇದೆ. ನಾನು ಸುಮ್ಮನೆ ಹೀಗೆ ಸ್ವಲ್ಪ ಓಕೆ ಆರಾಮ್ಸೆ ಮಾಡೋಣ ಅಂತ ಹೇಳಿದಾಗ ಇವ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಕ್ಕೆ ಶುರು ಮಾಡಿದಾಗ ನನಗೆ ಒಂದು ಸ್ವಲ್ಪ ಭಯ ಆಗಿ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ. ನಿಮಗೂ ಒಳ್ಳೇದಾಗ್ಲಿ. ಆ್ಯಂಡ್ ಶ್ರೀರಾಜ್ ಸರ್ ಎಲ್ಲಿ ಕಾಣಿಸ್ತಿಲ್ಲ, ಅವ್ರು ಕಾಣಿಸೋದಿಲ್ಲ ಯಾವಾಗಲೂ. ಅವ್ರ ಕತೆ ಹೇಳಿದಾಗಲೇ ನನ್ಗೊಂಥರಪ್ಪ, ನಾನು ಟೀಸರ್ ಲಾಂಚಲ್ಲೂ ಹೇಳಿದ್ದೆ, ನನ್ನ ಮಗಳು ಸಡನ್ ಆಗಿ ಅವ್ರ ಹತ್ರ ಫುಲ್ ಕನೆಕ್ಟ್ ಆಗಿಬಿಟ್ಲು. ಸೊ ಅಲ್ಲೇ ನನ್ಗೆ ಅನ್ಸು ಈ ಪ್ರಾಜೆಕ್ಟ್ ಏನೋ ಒಂದು ಆಗುತ್ತೆ ಅಂತ. ದಿಯಾದಲ್ಲಿ ಒಂದು ಡೈಲಾಗ್ ಇದೆ, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ. ಈ ಸಿನಿಮಾದಲ್ಲಿ ನನಗೆ ಸರ್ಪ್ರೈಸ್ ಅಮ್ಮ. ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು. ಪ್ರತಿ ಅಂದ್ರೆ ಶೂಟಿಂಗ್ ಉದ್ದಕ್ಕೂ
ನಮ್ಮ ನಿರ್ದೇಶಕರು. ಪ್ರೊಡಕ್ಷನ್ ಹೌಸ್ ಯಾರು ಅಂತ ನನಗೆ ಗೊತ್ತೇ ಆಗಿಲ್ಲ. ನನ್ನ ಮಿಡ್ಲಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು. ನನ್ನ ಏನೋ ಒಂದು ಹೆಲ್ಪ್ ಬೇಕಿತ್ತು ಪ್ರೊಡಕ್ಷನ್ ಹೌಸ್ ಇಂದ. ಏನೋ ಕೇಳಿದ್ದೆ ಸರ್ ಹತ್ರ, ಸರ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅದು ಹೆಲ್ಪ್ ಯಾವ ರೀತಿ ಹೆಲ್ಪ್ ಆಗಿ ಬಂತು ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿದೆ. ಯಾರೋ ಅಂಡರ್ ವರ್ಲ್ಡ್ ಡಾನ್ ಅಂತ ಅನ್ಕೊಂಡಿದ್ದೆ. ಪ್ರೊಡಕ್ಷನ್ ಹೌಸ್ ಯಾರು ಗುರು ಅಂದ್ರೆ ಇಷ್ಟೊಂದಲ್ಲ, ಸಡನ್ ಆಗಿ ಅಂದ್ರೆ ನಮ್ಮ ಮನೆಗೆ ಬಂದ್ಬಿಟ್ರು ಎಲ್ರು. ನಾನು ಇದು ಯಾರು ಇದು ಅಂತ ಹೇಳಿ ಆಮೇಲೆ ಸಿನಿಮಾ ಎಲ್ಲ ಮುಗ್ದು ಇನ್ನೇನ್ ಪ್ರಮೋಷನ್ ಶುರು ಮಾಡ್ಬೇಕು ಅನ್ನೋಷ್ಟರಲ್ಲಿ ನಮ್ಮ ನಿರ್ದೇಶಕರು ಕರ್ಕೊಂಡು ಹೋಗ್ತೀನಿ ಪ್ರೊಡಕ್ಷನ್ ಹೌಸ್ ಹತ್ರ ಅಂತ ಹೇಳಿದ್ರು. ನೆಲಮಂಗಲ ಅಂತ ಹೇಳ್ತಾ ಇದ್ರು ಯಾವಾಗ್ಲೂ. ನೆಲಮಂಗಲ ಹತ್ರ ಬಂದ್ವಿ, ಸರ್ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಎಲ್ಲಿ ನಮ್ಮ ಊರಿಗೆ ಕರ್ಕೊಂಡು ಮಂಗ್ಳೂರ್ ಹೋಗ್ತಾ ಇದ್ದೀರಾ? ಹಾಸನ್ ತನಕ ಹೋಯ್ತು. ಹಾಸನ್ ಹೋಗಿ ಇನ್ನ ಎಲ್ಲ ಒಳಗೊಳಗೆ ಹೋಗಿ ಯಾವ್ದೋ ಒಂದು ಫಾರ್ಮ್ ಹೌಸ್ ತರ, ಸರ್ ನನ್ಗೆ ಯಾಕೆ ಹೊಡಿಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಅನ್ನೋರಿಗೆ. ಅಂದ್ರೆ ಎಲ್ಲಿ ನಾನು ಕರೆಕ್ಟಾಗಿ ಆಕ್ಟ್ ಮಾಡಿದೀನಲ್ವಾ, ಡೇಟ್ಸ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದೀನಿ, ಯಾಕೆ ಅನ್ನೋ ಒಂಥರ ಆತರ ಭಾಸ ಆಯ್ತು. ಒಳಗೆ ಹೋದಾಗ ಒಂದು ದೊಡ್ಡ ಮನೆ, ಅಮ್ಮ ಸ್ಟೆಪ್ಸ್ ಮುಂದೆ ಇದ್ರು. ನಾನು ಇವ್ರನ್ನ ವೀಕೆಂಡ್ ರಮೇಶ್ ಅಲ್ಲಿ ನೋಡಿದ್ ನೆನಪು. ನನಗೆ ಒಂಥರ ನನ್ ಕಂಪ್ಲೀಟ್ ಬ್ಲ್ಯಾಂಕ್ ಅಲ್ಲಿಂದ, ಏನಪ್ಪ ಏನಾಗ್ತಾ ಇದೆ, ಏನು ಇದು ವಿಚಾರ ಅಂತ. ಬಟ್ ಅವ್ರನ್ನ ಭೇಟಿ ಆದಾಗ ಅವ್ರೆಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೆ ಆ ಮೂಲಕ ಗೊತ್ತಾಯ್ತು. ನನ್ನ ಮಗನ ತರನೇ ಬೆಳಿ ಅನ್ನೋ ಒಂದು ಆಶೀರ್ವಾದ ಮಾಡಿದ್ರು. ಅದಲ್ಲದೆ ಎಲ್ರಿಗೂ, ಪ್ರತಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ, ಪ್ರತಿ ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಿದ್ದಾರೆ. ಎಲ್ರ ಬಗ್ಗೆ ಕೇರ್ ತಗೋತಾರೆ, ಮನ್ಸಾರೆ ಕೇರ್ ತಗೋತಾರೆ. ಅದ್ರಲ್ಲೆಲ್ಲೂ ತೋರ್ಪಡಿಕೆ ಇಲ್ಲ. ಅದು ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ಇದೆ. ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನನ್ನಂತ ಬಹಳಷ್ಟು ನನ್ಗಿಂತ ಅದ್ಭುತವಾದ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ರಿಗೂ ಆಸರೆ PA ಪ್ರೊಡಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದು ಖಂಡಿತವಾಗ್ಲೂ ಆಗುತ್ತೆ. ಅದು ಈ ಕೊತ್ತಲವಾಡಿ ಸಿನಿಮಾದಿಂದ ಪ್ರಾರಂಭ ಆಗುತ್ತೆ. ಕೊತ್ತಲವಾಡಿ ನಾವು ಅದೇ ಸರ್ ಒಬ್ರು ಕ್ವಶನ್ ಕೇಳಿದ್ರು, ಅಂದ್ರೆ ಗ್ರಾಮಕ್ಕೂ ಆ ಕಥೆಗೂ ಏನೋ ಸಂಬಂಧ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ. ನಾವು ತಲಕಾಡಲ್ಲೂ ಶೂಟ್ ಮಾಡಿದೀವಿ, ಕೊತ್ತಲವಾಡಿಯಲ್ಲೂ ಮಾಡಿದೀವಿ, ಸ್ವಲ್ಪ ಕನಕಪುರದ ಕಡೆನೂ ಮಾಡಿದೀವಿ, ರಾಮನಗರದಲ್ಲೂ ಮಾಡಿದೀವಿ. ಬಟ್ ನಾವು ಕೊತ್ತಲವಾಡಿ ಬಹುಭಾಗ ನಾವು ಶೂಟ್ ಮಾಡಿದ್ರಿಂದ ನಮ್ಗೆ ಊರು ಹೋದಾಗ ಊರಲ್ಲಿ ಸಿಕ್ಕಂತ ಒಂದು ವೈಬ್ ಇರ್ಲಿ, ಅಲ್ಲಿಯ ಜನರಾಗಿರ್ಲಿ, ಅಲ್ಲಿಯ ಊರಾಗಿರ್ಲಿ, ಅಷ್ಟು ತುಂಬಾ ಚೆನ್ನಾಗಿತ್ತು. ಅಂಡ್ ಹಾಗಾಗಿ ನಮ್ಮ ಚಿತ್ರಕ್ಕೆ ಹೆಸರು ಕೂಡ ಕೊತ್ತಲವಾಡಿ ಇರ್ಬಹುದಲ್ಲ ಅಂತ ಅನಿಸ್ತು. ಚಿತ್ರದಲ್ಲಿ ಎಲ್ಲೂ ಕೂಡ ಗ್ರಾಮಕ್ಕೆ ಅಪಮಾನವಾಗುವಂತಹ ಅಥವಾ ಯಾವುದೋ ಆತರ ವಿಚಾರ ಇಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಏನೋ ಒಂದು ಇದಾಗೋದು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಅಂದ್ರೆ ಊರಂದ್ಮೇಲೆ ಎಲ್ಲರೂ ಇರ್ತಾರೆ ಅಂದ್ರೆ ಸನ್ನಿವೇಶ, ಸಿಚುವೇಶನ್ ವಿಲ್ ಬಿ ರಾಂಗ್, ಮನುಷ್ಯರು ಎಲ್ಲರೂ ಒಳ್ಳೆಯವರು ಇರ್ತಾರೆ. ಸೊ ಹಾಗಾಗಿ ಈ ಚಿತ್ರದಲ್ಲಿ ಅದೇ ಒಂದು ರೀತಿ ಅದೇ ಒಂದು ಮೆಸೇಜ್ ಇದೆ. ಆಸೆ ದುರಾಸೆ ಮಟ್ಟಕ್ಕೆ ಹೋದ್ರೆ ಏನೆಲ್ಲ ಘಟನೆ ಆಗ್ಬೋದು ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಂತ ಹೇಳ್ಬೋದು. ಅದನ್ನ ಶ್ರೀರಾಜ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರಾಯಶಃ ನಾನು ಇಲ್ಲಿವರೆಗೂ ಆಕ್ಟ್ ಮಾಡುವಂತ ಸಿನಿಮಾದಲ್ಲಿ ಬಿಗ್ ಸ್ಕೇಲ್, ಒನ್ ಆಫ್ ದ ವೆರಿ ಬಿಗ್ ಸ್ಕೇಲ್, ನನಗೆ ನನ್ನ ಆಕ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಸಿನಿಮಾ. ಹಾಗಾಗಿ ಅಮ್ಮ ಅವ್ರಿಗೆ ಆಭಾರಿಯಾಗಿದ್ದೀನಿ, ನನಗೆ ಅವಕಾಶ ಕೊಟ್ಟಿರುವಂತ ನಿರ್ದೇಶಕರಿಗೆ ಆಭಾರಿಯಾಗಿದ್ದೀನಿ, ನನ್ನ ಜೊತೆ ಆಕ್ಟ್ ಮಾಡಿರುವಂತ ಎಲ್ಲರಿಗೂ ಆಭಾರಿಯಾಗಿದ್ದೀನಿ, ಟೆಕ್ನಿಷಿಯನ್ಸ್ಗೂ ಆಭಾರಿಯಾಗಿದ್ದೀನಿ. ಖುಷಿ ಇದೆ. ಅಂಡ್ ಆಗಸ್ಟ್ 1ನೇ ತಾರೀಕಿಗೆ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೊತ್ತಲವಾಡಿಗೆ ಬನ್ನಿ ಆಗಸ್ಟ್ಗೆ, ಟಿಕೆಟ್ ತಗೊಂಡು ಬಸ್ ಅಲ್ಲ ಥಿಯೇಟರ್. ಥ್ಯಾಂಕ್ ಯು. ಇದು ಒಂದು ಐಡಿಯಾದಲ್ಲಿ ಇದ್ದೀವಿ, ಜನ ಹೆಂಗ್ ತಗೋತಾರೋ ಏನೋ ಅಂತ ಒಂದು ಭಯದಲ್ಲಿ ಇದ್ದೀವಿ. ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ. ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯ ಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ, ಅಷ್ಟು ಬಿಟ್ಟರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಅದರಲ್ಲೇನು ದೊಡ್ಡ ಸ್ಕೇಲು ಇಲ್ಲ. ಖಂಡಿತವಾಗ್ಲೂ ಅವನು ಯಾವುದೇ ರೀತಿ ಹೇಳದೆ ಮಾಡದೆ ನಾವೇನು ಇದುವರೆಗೂ ಮಾಡಿಲ್ಲ. ಬಟ್ ಅವನಿಗೂ ಗೊತ್ತು, ನನಗೂ ಗೊತ್ತು. ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ, ನಮಗೂ ಖುಷಿ. ಇಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡ ಸ್ಕೇನು ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ. ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಸ್ಮೈಲ್ ಮಾಡಿ.